ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಲಾಸ್ ಅದನ್ನು ಮಾಡ್ತೀವಿ. ಪೊಲೀಸರ ಟೋಪಿ ಕಲರ್ ಚೇಂಜ್ ಆಯ್ತಾ ಸರ್ ಈಗ? ಸರ್ ಅದಕ್ಕೆ ಪ್ರೊಸೀಜರ್ ಆಗಬೇಕಲ್ಲ. ಆಯ್ಕೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ನಾನು, PG ಅವರು ಎಲ್ಲರೂ ಕೂಡ ಅಲ್ಲಿ ಆಯ್ಕೆ ಮಾಡಿದ್ದೀವಿ. ಅದನ್ನು ಕಾನೂನಿನ ಪ್ರಕಾರ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಪದ್ಧತಿ ಇದೆ. ಡ್ರೆಸ್ಸು, ಕ್ಯಾಪು ಅದು ಇದೆಲ್ಲ ಬದಲಾಯಿಸ್ಬೇಕಾದ್ರೆ ಅಥವಾ ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆಲ್ಲ ಒಂದು ಪದ್ಧತಿ ಇದೆ, ಅದು ಮಾಡ್ತೇವೆ. ಬ್ಲೂ ಕಲರೇ ಬರುತ್ತೆ. ಇದು ದಸರಾ ಉದ್ಘಾಟನೆ ಯಾರು ಮಾಡ್ತಾರೆ? ದತ್ತಾತ್ರೇಯ ಹೊಸಬಾಳವರಿಂದ ಕಾಂಗ್ರೆಸ್ ಮುಖಂಡರುಗಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಮುಂದೆ ಏನಾದರೂ ಕಾನೂನು ಪ್ರಕ್ರಿಯೆ ಯಾವ ರೀತಿ ಸಾಗ್ಬೋದು ಅದು ಅವರು ಎಕ್ಸಾಮಿನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಅದು ಕಾನೂನಿಗೆ ವಿರುದ್ಧವಾಗಿದೆಯಾ, ಅದ್ರ ಮೇಲೆ FIR ಮಾಡಬೇಕಾ, ರಿಜಿಸ್ಟರ್ ಮಾಡಬೇಕಾ ಇಲ್ವಾ ಅನ್ನೋದನ್ನು ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಒಂದು ವೇಳೆ ಅದು ಕಾನೂನು ಬಾಹಿರವಾಗಿದೆ ಅಂದರೆ FIR ಮಾಡ್ತಾರೆ, ಇಲ್ಲ ಅಂದರೆ ಮಾಡೋದಿಲ್ಲ. ಆ ಹೇಳಿಕೆಯನ್ನು ಯಾವ ರೀತಿ ನೋಡ್ತೀರಾ ಸರ್? ಗೊತ್ತಿಲ್ಲ, ನಾನು ನೋಡೋದಲ್ಲ, ಕಾನೂನು ನೋಡುತ್ತೆ. ನೋಡಿ, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಸಮಾಜದಲ್ಲಿ ಇಂಥ ಘಟನೆ ನಡೆದಾಗ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಹಿಂದೆ ಅಲ್ಲಿ ಬೇರೆ ಬೇರೆ ದೇಶಗಳ ರಾಜ್ಯದಲ್ಲೆಲ್ಲ ಬೇರೆ ಬೇರೆ ಇನ್ಸಿಡೆಂಟ್ಗಳು ಅದೇ ಥರ ಆಗಿದ್ದಾವೆ. ಆದರೆ ಅದು ಕಾನೂನಿನ ಪ್ರಕಾರ ಸರಿ ಇಲ್ಲ ಅಂತ ಅಂದಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಅದನ್ನು ಮಾಡಿದ್ದಾರೆ ಅವ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋವಂಥ ಕೆಲಸ ಮಾಡ್ತಾರೆ. ಈಗ ಜುಲೈನಲ್ಲಿ ಬರೋ ಅಧಿವೇಶನದಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಬಿಲ್ ತರ್ತೀರಿ? ಇಲ್ಲ, 3-4 ಬಿಲ್ಗಳಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹೇಟ್ ಸ್ಪೀಚ್ ಇರ್ಬೋದು, ಫ್ಯಾಕ್ಟ್ ಚೆಕ್ ಇರ್ಬೋದು, ಅವೆಲ್ಲ ತರ್ತಾ ಇದ್ದೀವಿ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ದು ಈ ಥರದ್ದೆಲ್ಲ ಕಾನೂನುಗಳು ಕೆಲವೆಲ್ಲ ಸಪ್ಲಿಮೆಂಟಿಂಗ್ ದಿ ಎಕ್ಸಿಸ್ಟಿಂಗ್ ಲಾಸ್ ಅದನ್ನು ಮಾಡ್ತೀವಿ. ಪೊಲೀಸರ ಟೋಪಿ ಕಲರ್ ಚೇಂಜ್ ಆಯ್ತಾ ಸರ್ ಈಗ? ಸರ್ ಅದಕ್ಕೆ ಪ್ರೊಸೀಜರ್ ಆಗಬೇಕಲ್ಲ. ಆಯ್ಕೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ನಾನು, PG ಅವರು ಎಲ್ಲರೂ ಕೂಡ ಅಲ್ಲಿ ಆಯ್ಕೆ ಮಾಡಿದ್ದೀವಿ. ಅದನ್ನು ಕಾನೂನಿನ ಪ್ರಕಾರ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಪದ್ಧತಿ ಇದೆ. ಡ್ರೆಸ್ಸು, ಕ್ಯಾಪು ಅದು ಇದೆಲ್ಲ ಬದಲಾಯಿಸ್ಬೇಕಾದ್ರೆ ಅಥವಾ ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆಲ್ಲ ಒಂದು ಪದ್ಧತಿ ಇದೆ, ಅದು ಮಾಡ್ತೇವೆ. ಬ್ಲೂ ಕಲರೇ ಬರುತ್ತೆ. ಇದು ದಸರಾ ಉದ್ಘಾಟನೆ ಯಾರು ಮಾಡ್ತಾರೆ?